ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನುವಂತಹದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಜೀವನದಲ್ಲಿ ಯಾರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ನಿಮ್ಮನ್ನು ಪ್ರೀತಿಸುವಂತಹವರ ಅಥವಾ ಯಾರು ನಿಮ್ಮ ಜೀವನಕ್ಕೆ ಬರಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋದಾದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಗೊಂದಲ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇದೆ. ಆ ಸಮಸ್ಯೆಗಳನ್ನು, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಆಗಿದೆ. ನಿಮಗೆ ಈ ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಆಗ ಇದು ರೆಸೊನೇಟ್ ಆಗುತ್ತೆ. 12 ಡೇಸ್ ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹವರು, ನಿಮಗೆ ಸಮಾಧಾನವನ್ನು ಹೇಳುವಂತಹವರು, ನೀವು ಯಾವುದೇ ರೀತಿ ಪ್ರಾಬ್ಲಮಲ್ಲಿ ಇದ್ದರೂ ಕೂಡ ಅದೆಲ್ಲದರಿಂದ ನಿಮ್ಮನ್ನು ಮುಕ್ತರಾಗಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಬರ್ತಾರೆ ಅನ್ನುವಂಥದ್ದು. ಹಾಗೆ ಅವರಿಂದ ನಿಮಗೆ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಈಗ ಎದುರಿಸ್ತಾ ಇದ್ದೀರಾ. ಯಾವುದೋ ಒಂದು ರೀತಿ ನೀವು ಸಕ್ಸಸ್ ಪಡೀಲಿಕ್ಕೋಸ್ಕರ ಭಾಳಷ್ಟು ಕಷ್ಟಪಟ್ಟಿದ್ರೆ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮಿಂದ ಕೈತಪ್ಪು ಹೋಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದನ್ನು ಮರಳಿ ನಿಮಗೆ ಕೊಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಒಂಟಿತನ ಅನ್ನುವಂತಹದ್ದು ಕಾಡ್ತಾ ಇದೆ. ಹಾಗೆ ಇಲ್ಲಿ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಇರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನಿಮ್ಮ ಕ್ರಶ್ ಏನಿದ್ದಾರೆ, ನೀವು ಪ್ರೀತಿಸ್ತಿರುವಂತಹ ವ್ಯಕ್ತಿ, ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ಎಲ್ಲೋ ಒಂದು ರೀತಿ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೋ ಒಂದು ರೀತಿ ನೀವು ಬ್ಯಾಡ್ ಕರ್ಮ ಅಂತ ಹೇಳಿಬಿಟ್ಟು ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೋಗುತ್ತೆ. ಆ ವ್ಯಕ್ತಿ, ನೀವು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ ಸಿಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ, ಆದರೆ ನಿಮ್ಮ ಆಸೆಗಳು ಈಡೇರ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಆಸೆಗಳು ಖಂಡಿತವಾಗ್ಲೂ ನಿಮಗೆ ಈಡೇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಅವರಿಗೋಸ್ಕರ ಭಾಳಷ್ಟು ದಿನಗಳಿಂದ, ಭಾಳಷ್ಟು ತಿಂಗಳುಗಳಿಂದ, ಕೆಲವೊಬ್ಬರು ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿ ಮರಳಿ ನಿಮ್ಮ ಜೊತೆ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಬರ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಹಾಗೆ ಸ್ಪಿರಿಚುವಲಿ ನಿಮಗೆ ಸಹಾಯವಾಗುವಂತಹ ವಿಚಾರಗಳನ್ನು ನೀವು ಕೆಲವೊಬ್ಬರು ವ್ಯಕ್ತಿಗಳ ಮೂಲಕ ನೀವು ತಿಳ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚು ಸಕ್ಸಸ್ಸನ್ನು ಕಾಣ್ತೀರಾ. ನೀವು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂತಹದ್ದಿದ್ದರೂ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ನೆಗೆಟಿವ್ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಪ್ರೀತಿಸಿದಂತಹ ವ್ಯಕ್ತಿಯಿಂದ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಮತ್ತೆ ನೀವು ಮರಳಿ ನಿಮ್ಮ ಪ್ರೀತಿಯನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೆಗೆಟಿವಿಟಿ ಅಥವಾ ಯಾವುದೇ ಒಂದು ರೀತಿಯ ಸಮಸ್ಯೆ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಮಧ್ಯದಲ್ಲಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲದರಿಂದ ಮುಕ್ತರಾಗಿ ಮತ್ತೆ ಹೊಸ ಪ್ರೀತಿಯ ಜೀವನವನ್ನು ನೀವು ಆರಂಭಿಸ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗ್ತೀರಾ ಮುಂದಿನ ದಿನಗಳಲ್ಲಿ. ಹಾಗೆ ನೀವು ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿಯನ್ನು ಭಾಳಷ್ಟು ದಿನಗಳಿಂದ ನೋಡದೆ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರನ್ನು ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಭಾಳಷ್ಟು ತಿಂಗಳುಗಳಿಂದಲೇ ನಿಮ್ಮ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿಯನ್ನು ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು, ನೀವು ತುಂಬ ಪ್ರೀತಿಸುವಂತಹ ವ್ಯಕ್ತಿ, ಅವರನ್ನು ನೀವು ಮೀಟ್ ಮಾಡ್ತೀರಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು
ಕೆಲವೊಬ್ಬರು ಭೇಟಿ ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ತುಂಬಾ ಗ್ರೋ ಆಗ್ತೀರಾ. ಹಾಗೆ ಆ ವ್ಯಕ್ತಿ ಕೂಡ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಯೇ ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದ್ದರಿಂದ ನಿಮ್ಮ ಸ್ಟ್ರೆಂತ್ ಏನಿದೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂತಹದ್ದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಕೂಡ ಉತ್ತಮ ರೀತಿಯಲ್ಲಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಿಗ್ತಾ ಇದೆ. ನೀವು ಯಾವುದೇ ರೀತಿ ಇದುವರೆಗೆ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದೆಲ್ಲ ಆಸೆಗಳು ಕೂಡ ಈಡೇರ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿ ಸಿಗ್ತಾ ಇದೆ. ನಿಮ್ಮ ವ್ಯವಹಾರಗಳಲ್ಲಿ ಸಕ್ಸಸ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಕಾಣ್ತೀರಾ. ನಿಮಗೆ ಸಹಾಯ ಮಾಡುವಂತಹವರು ಕೂಡ ನಿಮಗೆ ಜೊತೆಯಾಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಅದರಿಂದ ಇನ್ನಷ್ಟು ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಯಶಸ್ಸನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ ಅನ್ನುವಂತಹದ್ದು, ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂತಹ ವ್ಯಕ್ತಿ ನಿಮಗೆ ಸಿಗ್ತಾರೆ. ಹಾಗೆ ಅದಕ್ಕೋಸ್ಕರ ಬಹಳಷ್ಟು ತಿಂಗಳುಗಳಿಂದ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಸಮಸ್ಯೆಗಳನ್ನು ಬಹಳಷ್ಟು ತಿಂಗಳುಗಳಿಂದ ಎದುರಿಸ್ತಾ ಇದ್ದೀರಾ. ಆ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ಮುಕ್ತರಾಗ್ತೀರಾ. ಹಾಗೆ ಕೆಲವೊಬ್ಬರು ನಿಮ್ಮ ಜಾಬಲ್ಲಾಗಿರ್ಬೋದು ಯಾವುದೋ ಒಂದು ರೀತಿ ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ರೆ ಅದರಿಂದ ಕೂಡ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು, ಹಾಗೆ ಪ್ರಮೋಷನ್ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಎಲ್ಲೋ ಒಂದು ರೀತಿ ನೀವು ಗೊಂದಲಕ್ಕೆ ಸಿಲುಕಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಬಿಲೀವ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು, ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಆ ಎಲ್ಲ ಗೊಂದಲಗಳು ನಿವಾರಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ಸ್ನೇಹಿತರು ಕೂಡ ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯ ಜೀವನ, ಇದುವರೆಗೆ ನೀವು ಪ್ರೀತಿಯ ಜೀವನದಲ್ಲಿ ಇಲ್ಲಿ ಹೆಚ್ಚಾಗಿ ನೀವು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗ್ಲೂ ಆ ವಿಚಾರದಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಭಾಳಷ್ಟು ಕೆಲವೊಬ್ಬರು ಇಲ್ಲಿ ವರ್ಷಗಳಿಂದ ಕಾಯ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ ಅನ್ನುವಂತಹದ್ದು, ಆದರೆ ಮ್ಯಾರೇಜ್ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಾಧ್ಯವಾಗ್ತಾ ಇಲ್ಲ. ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ. ಹಾಗೆ ಭಾಳಷ್ಟು ಗೊಂದಲಗಳಲ್ಲಿ ನೀವು ಸಿಲುಕಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪರ್ಸನ್ಗೋಸ್ಕರ ಭಾಳಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ಅವರನ್ನು ಮ್ಯಾರೇಜ್ ಆಗಲಿಕ್ಕೋಸ್ಕರ ಕೂಡ ನೀವು ಭಾಳಷ್ಟು ಕಷ್ಟಪಡ್ತಾ ಇದ್ದೀರಾ. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಅನ್ನುವಂಥ ಸಿಗುತ್ತೆ. ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮಗೆ ಜೊತೆಯಾಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಉತ್ತಮ ಸ್ನೇಹಿತರು ನಿಮಗೆ ಸಿಗ್ತಾರೆ. ನಿಮ್ಮ ಬಾಲ್ಯದ ಸ್ನೇಹಿತರೇನಿದ್ದಾರೆ ಬಹಳಷ್ಟು ದಿನಗಳಿಂದ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅವರನ್ನು. ಆ ಪ್ರೀತಿ ಸ್ನೇಹವನ್ನು ಎಲ್ಲೋ ಒಂದು ರೀತಿ ಭಾಳಷ್ಟು ವರ್ಷಗಳಿಂದಲೇ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅವರು ಮತ್ತೆ ನಿಮಗೆ ಜೊತೆಯಾಗಿ ಸಿಗ್ತಾ ಇದ್ದಾರೆ. ಅವರ ಜೊತೆ ಸುಂದರವಾದ ದಿನಗಳನ್ನು ನೀವು ಕಳಿತೀರಾ ಅನ್ನುವಂಥದ್ದು. ಮತ್ತು ನಿಮ್ಮ ಫ್ರೆಂಡ್ಶಿಪ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ಬೌಂಡ್ರಿಯನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ಸೆಟ್ ಮಾಡ್ಕೊಳ್ತೀರಾ. ನಿಮ್ಮನ್ನು ಹೆಚ್ಚಾಗಿ ಸಂತೋಷ ಪಡಿಸುವಂತಹ ಸ್ನೇಹಿತರು ನಿಮಗೆ ಜೊತೆಯಾಗಿ ಸಿಗ್ತಾ ಇದ್ದಾರೆ. ಹಾಗೆ ಅವರ ಜೊತೆ ಹೊರಗಡೆ ಸುತ್ತಾಡುವಂತಹದ್ದಾಗಿರ್ಬೋದು, ಸುಂದರ ಕ್ಷಣಗಳನ್ನು ನೀವು ಕಳಿತೀರಾ. ನಿಮ್ಮ ಹಳೆಯ ನೆನಪುಗಳಾಗಿರ್ಬೋದು, ಬಾಲ್ಯದಲ್ಲಿ ಇರುವಂತಹ ಸುಂದರವಾದ ನೆನಪುಗಳನ್ನು ನೀವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತೀರಾ. ತುಂಬ ಸಂತೋಷವಾದ ದಿನಗಳನ್ನು ನೀವು ಖಂಡಿತವಾಗ್ಲೂ ಕಳಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಹೇಗೆ ಇದ್ರೂ ಕೂಡ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು. ಹಾಗೆ ಆ ಫ್ರೆಂಡ್ಶಿಪ್ ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹ ಉತ್ತಮ ವ್ಯಕ್ತಿಗಳು ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಕಷ್ಟ ಸುಖಗಳಿಗೆ ಯಾವಾಗಲೂ ಜೊತೆಯಾಗಿ ಇರುವಂತಹ ಸ್ನೇಹಿತರಾಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಇರುವಂಥವರಾಗಿರ್ತೀರಾ ಅನ್ನುವಂತಹದ್ದು. ಆ ವ್ಯಕ್ತಿಗಳು ಸ್ಪಿರಿಚುವಲಿ ನಿಮ್ಮ ಹಾಗೆ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಗಳೇ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ
ಪ್ರೀತಿಯ ಜೀವನ, ನಿಮ್ಮ ಕುಟುಂಬದ ಜೀವನ ಇನ್ನಷ್ಟು ಸಂತೋಷಕರವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೋ ಒಂದು ರೀತಿ ಸೆಲೆಬ್ರೇಷನ್ ಅನ್ನುವಂತಹದ್ದು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಸಂಗಾತಿಯೊಡನೆ ನೀವು ತುಂಬ ಉತ್ತಮವಾದ ಪ್ರೀತಿಯ ಜೀವನವನ್ನು ನಡೆಸ್ತೀರಾ ಅನ್ನುವಂತಹದ್ದು, ಅವರ ಜೊತೆ ಸುಂದರವಾದ ದಿನಗಳನ್ನು ಕೂಡ ಕಳಿತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು. ಎಲ್ಲೋ ಒಂದು ರೀತಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ನೀವು ಒಂದು ಸಂತೋಷಕರವಾದ ದಿನವನ್ನು ಕಳೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು, ಬಹಳಷ್ಟು ತಿಂಗಳುಗಳಿಂದ ಅದು ಸಾಧ್ಯವಾಗ್ತಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಈಗ ಉತ್ತಮ ಸಮಯ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷಕರವಾದ ಒಂದು ಯಾವುದಾದ್ರೂ ಒಂದು ರೀತಿಯ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೀವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂತಹದ್ದು. ಹಾಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಅವರನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಮೀಟ್ ಮಾಡ್ತೀರಾ. ಅವರು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅನ್ನುವಂತಹದ್ದು ಯಾವಾಗಲೂ ನಿಮಗೆ ಸಂತೋಷವನ್ನು ನೀಡುವಂತಹ ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಸ್ಟ್ರೆಂತನ್ನು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಉತ್ತಮ ವ್ಯಕ್ತಿಗಳು ನಿಮಗೆ ಜೊತೆ ಆಗ್ತಾ ಇದ್ದಾರೆ. ಅಂದರೆ ನೀವು ತುಂಬ ಪ್ರೀತಿಸುವಂತಹ ವ್ಯಕ್ತಿಗಳು, ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬದಲಾಯಿಸುವಂತಹ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನ ಆಗುತ್ತೆ, ಉತ್ತಮ ರೀತಿಯಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡುವಂತಹ, ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ನಿಮ್ಮನ್ನು ಗ್ರೋ ಮಾಡುವಂತಹ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಅವರಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಆ ವ್ಯಕ್ತಿಯಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಯಾವುದೇ ರೀತಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ಮುಕ್ತರಾಗಿಸ್ತಾರೆ. ಹಾಗೆ ಹೆಚ್ಚಾಗಿ ಸ್ಪಿರಿಚುವಲಿ ನಿಮ್ಮನ್ನು ಸ್ಟ್ರಾಂಗ್ ಆಗಿಸುವಂತಹವರು, ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ಮಾಡುವಂತಹ ವ್ಯಕ್ತಿಗಳಿದ್ದರೂ ಕೂಡ ಆ ವ್ಯಕ್ತಿಗಳಿಂದ ನಿಮ್ಮನ್ನು ಸೇವ್ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಎಲ್ಲೋ ಒಂದು ರೀತಿ ನಿಮಗೆ ಜ್ಞಾನವನ್ನು ಕೂಡ ಹೆಚ್ಚಾಗಿ ನೀಡುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುವಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹೆಚ್ಚಾಗಿ ಸ್ಪಿರಿಚುವಲಿ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ನೀವು ಸಮಸ್ಯೆಗೆ ಸಿಲ್ಕೊಂಡಿದ್ರೆ ಅದೆಲ್ಲದರಿಂದ ನಿಮ್ಮನ್ನು ಮುಕ್ತರಾಗಿಸುವಂತಹ ವ್ಯಕ್ತಿ, ಹಾಗೆ ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು, ನಿಮ್ಮ ಸಂತೋಷವನ್ನು ಬಯಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ನಿಮಗೆ ಯಶಸ್ಸನ್ನು ಬಯಸುವಂತಹ ವ್ಯಕ್ತಿ ಆಗಿರ್ತಾರೆ ಅವರು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ನೀವು ಭಾಳಷ್ಟು ದಿನಗಳಿಂದ ನೀವು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳಿಗೆ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು, ಅವರ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ತುಂಬ ವರ್ಷಗಳಿಂದಲೇ ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು, ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ಹಾಗೆ ನಿಮಗೆ ಆ ವ್ಯಕ್ತಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿ, ನಿಮ್ಮ ಟ್ವಿನ್ ಫ್ಲೇಮ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು ಸ್ಟ್ರಾಂಗ್
ಸ್ಟ್ರಾಂಗ್ ಫೀಲಿಂಗ್ಸ್ ನಿಮಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ಇಷ್ಟು ದಿನ ಅವರು ನಿಮಗೆ ಸಿಕ್ಕಿರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಸಂಪೂರ್ಣವಾಗಿ ನಿಮ್ಮ ಜೀವನ ಯಶಸ್ಸಿನ ಕಡೆ ಸಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂತಹದ್ದು ಖಂಡಿತವಾಗ್ಲೂ ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಪ್ರೀತಿಯ ವಿಚಾರ ಆಗಿರ್ಬೋದು, ಹಾಗೆ ಸ್ಪಿರಿಚುವಲಿ ಆಗಿರ್ಬೋದು. ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಅವರು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು, ಅವರಿಗೋಸ್ಕರ ಬಹಳಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು. ಆದರೆ ಆ ವ್ಯಕ್ತಿಗೆ ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯ ವಿಚಾರ ತಿಳಿದಿರಲಿಲ್ಲ. ಆದರೆ ಈಗ ಅವರು ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಎನರ್ಜಿ ಅಂತ ನೋಡುವಂಥದ್ದಾದರೆ 1 ಮಂತ್ ಎನರ್ಜಿ ಕೂಡ ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನೀವು ಎಲ್ಲೋ ಒಂದು ರೀತಿ ಸಪ್ರೇಷನ್ ಆಗಿದ್ದೀರಾ ಪ್ರೀತಿಯ ವಿಚಾರದಲ್ಲಿ. ಆ ವ್ಯಕ್ತಿಗೋಸ್ಕರ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಆ ವ್ಯಕ್ತಿಗೋಸ್ಕರ ಭಾಳಷ್ಟು ಕಾಯ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಯೂನಿವರ್ಸ್ ಹತ್ರ ನೀವು ಹೆಚ್ಚಾಗಿ ಪ್ರೇ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಮತ್ತು ನೀವು ಆ ವ್ಯಕ್ತಿಯ ಜೊತೆ ಒಂದಾಗಬೇಕು ಅನ್ನುವಂತಹದ್ದು ಉದ್ದೇಶ ನಿಮ್ಮದಾಗಿದೆ. ಆದರೆ ಎಲ್ಲೋ ಒಂದು ರೀತಿ ಅದು ಇಷ್ಟು ದಿನ ಸಾಧ್ಯವಾಗ್ತಾ ಇರಲಿಲ್ಲ. ಬಹಳಷ್ಟು ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ಮರಳಿ ಆ ವ್ಯಕ್ತಿಯನ್ನು ಖಂಡಿತವಾಗ್ಲೂ ನೀವು ಸೇರ್ತೀರಾ. ಮತ್ತೆ ಸಂತೋಷ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಸ್ಪಿರಿಚುವಲಿ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ. ಹಾಗೆ ಇದುವರೆಗೆ ಯಾವುದೇ ರೀತಿಯ ಗೊಂದಲ ಅನ್ನುವಂತಹದ್ದು, ದುಃಖ ಅನ್ನುವಂತಹದ್ದು ನಿಮ್ಮನ್ನು ಕಾಡ್ತಾ ಇದ್ರೆ ಅದರಿಂದ ಸಂಪೂರ್ಣವಾಗಿ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಫಿಮೇಲ್ ಎನರ್ಜಿ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ 100% ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ನೀವು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ಯಾವುದೇ ರೀತಿ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೂ ಕೂಡ ಅದೆಲ್ಲವನ್ನು ಸಂಪೂರ್ಣವಾಗಿ ಅವರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನ, ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ ಅವರಾಗಿರ್ತಾರೆ. ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಯಾಗಿರ್ತಾರೆ. ಹಾಗೆ ನಿಮ್ಮ ಫೈನಾನ್ಷಿಯಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಅದೆಲ್ಲದರಿಂದ ನಿಮ್ಮನ್ನು ಮುಕ್ತರಾಗಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.